ಅವಳನ್ನ ಮಾತಾಡಿಸ್ಕೊಡ್ದು. ಅವಳನ್ನ ಮಾತಾಡ್ಸಂಗಿದ್ರೆ ನಮ್ಮ ಮನೆಯಾಗ ಇರ್ಕೊಡ್ದು. ಓ, ಯಾಕೆ ಮಾತಾಡಿಸ್ಬೇಕು ಅವಳನ್ನ? ಅಲ್ಲ, ಮಾತಾಡ್ಸಲ್ಲ, ಅವ್ರಿಗೂ ಇವಳಿಗೂ ಒಂದು ಗಾಳಿನೂ ಆಗಲ್ಲ ಅನ್ನಂಗೆ ಒಂದಿಷ್ಟು ಮಾತಾಡಿಸ್ತಿರ್ಲಿಲ್ಲ. ಯಪ್ಪ, ಅವಳನ್ನ ಕಂಡ್ರೆ ಇವಳಿಗೆ ಆಗ್ತಿರ್ಲಿಲ್ಲ, ಇವಳನ್ನ ಕಂಡ್ರೆ ಅವಳಿಗೆ ಆಗ್ತಿರ್ಲಿಲ್ಲ. ಇವಾಗ ಹಂಗೆ ಎಷ್ಟು ಚೆನ್ನಾಗಿ ಆಗ್ಬಿಟ್ಟವ್ರೆ ಅಕ್ಕ ತಂಗಿಯವರು. ಈ ವಿಷಯನ ನನ್ನ ತಮ್ಮನಿಗೆ ಹೇಳ್ಬೇಕು. ಬರಲಿ, ಅವಳ ಮನೆಗೆ ಬರಲಿ. ಅವಳು ಬಂದಮೇಲೆ ಸರಿಯಾಗಿ ಹೇಳ್ತೀನಿ ನಾನು. ಅವಳು ಹೇಳ್ದಂಗೆ ಕೇಳ್ಕೊಂಡು, ನಾವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಬಿದ್ದಿರ್ಬೇಕು ಅವಳು ಅಷ್ಟೇ. ಜಾಸ್ತಿ ಮಾತಾಡೋಳಂದ್ರೆ ಸರಿ ಹೋಗಲ್ಲ. ಯಾವುದೊಂದು ವಿಚಾರದಾಗೆ ಆಗಿರ್ಬೋದು, ನಾವು ಹೇಳ್ದಂಗೆ ಅವಳು ಕೇಳ್ಬೇಕಷ್ಟೇ. ಜಾಸ್ತಿ ಅದು ಇದು ಮಾತಾಡೋಳಂದ್ರೆ ನಾನು ನನ್ನ ತಮ್ಮ ಹಿಂಗೆ ಕೇಳಲ್ಲ. ನನ್ನ ತಮ್ಮನಿಗೆ ಹೇಳ್ತೀನಿ ಸರಿಯಾಗಿ 4 ಬಾರಿಸು ಅಂತೇಳಿ. ಹಂಗಾದ್ರೆ ಬುದ್ಧಿ ಕಲ್ತ್ಕೊಂಡು ಸುಮ್ಮನೆ ಇರ್ತಾಳೆ. ಅವಳಿಗೆ ಭಯ ಇಲ್ಲ, ಭಯ ಇಡಬೇಕು. ಏನಾನ ಭಯ ಇದ್ದಿದ್ರೆ ನನ್ನ ತಮ್ಮಂದು ಅವಳಂಗೆ ಮಾಡ್ತಾ ಇರಲಿಲ್ಲ. ಅಮ್ಮನಿಗಾಲೆ ಪಿಟಿಂಗ್ ಇಡೋದಕ್ಕೆ ನೋಡ್ತಾ ಇದ್ದಾಳೆ. ಹೇಳು, ನಾನೇನು ಹೆದ್ರಕಮ್ಮಲ್ಲ. ನಾನು ಮಾತಾಡ್ಸೋದೆ ನಮ್ಮ ಅಕ್ಕರ ಜೊತೆ ನಾನು ಚೆನ್ನಾಗಿರೋದೇ. ನಾನು ಮಾತಾಡಿಸ್ತೀನಿ ಅಂತೀನಿ. ನಾನು ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾನು ಚೆನ್ನಾಗಿರ್ತೀನಿ. ಇಂಥವ್ರಿದ್ರೆ ಇನ್ನೇನು, ಒಳ್ಳೆ ಗಂಡ ಅಂತೇಳಿ, ಒಳ್ಳೆ ಹುಡುಗ ಅಂತೇಳಿ ಮದುವೆ ಆಗಿದ್ದಕ್ಕೆ ಇವತ್ತು ನನಗೆ ಎಂಥ ಗಂಡ ಸಿಕ್ತ ಅಂತೇಳಿ ನನಗೆ ಗೊತ್ತಾಗ್ತೈತಿ. ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾನು ಎಷ್ಟು ಅನುಭವಿಸೋ ಅಂಥ ಪರಿಸ್ಥಿತಿ ಬಂತು. ಇನ್ಮೇಲಾದ್ರೂ ನಾನು ಒಳ್ಳೆಯವಳಾಗಿ ಎಲ್ಲರ ಹತ್ರ ನಾನು ಚೆನ್ನಾಗಿರಬೇಕು. ಇನ್ಮೇಲಾದ್ರೂ ನಾನು ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆಯವಳು ಅನ್ನಿಸ್ಕೋಬೇಕು. ಇಂಥವ್ರು ಸಂಘ ಮಾಡೋದಕ್ಕೆ ಇವತ್ತು ನಾನು ಎಂಥ ಪರಿಸ್ಥಿತಿ ಅನುಭವಿಸೋ ಅಂಥದ್ದು ಬಂತು. ಇಂಥವ್ರಿಂದ ನಾನು ಇವತ್ತು ಎಷ್ಟು ಬುದ್ಧಿ ಕಲ್ತ್ಕೊಂಡೆ. ನನಗೆ ಬುದ್ಧಿನೇ ಇರಲಿಲ್ಲ ಕಣಪ್ಪ. ಏನು ಮಾಡೋಣ, ನಮ್ಮ ಮಾನು ಅಕ್ಕನ ಮಾತಾದರೂ ನಾನು ಕೇಳಲಿಲ್ಲ. ನಮ್ಮ ಅಕ್ಕನ ಮಾತಾದರೂ ನಾನು ಕೇಳಿದ್ರೆ ಇವತ್ತು ನನ್ನ ಜೀವನ ಚೆನ್ನಾಗಿರೋದು. ನಾನಾಗಿ ನನ್ನ ಜೀವನ ಹಾಳು ಮಾಡ್ಕೊಂಡು ಇವತ್ತು ಎಂಥ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತಿ ನೆನೆಸ್ಕೊಬಿಟ್ರೆ. ನಾನಾಗಿ ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ನಲ್ಲಪ್ಪ ಅನಿಸುತ್ತೆ. ಎಲ್ಲಿ ಗಂಟು ಬಿದ್ನೋ ಏನು ಇವಾಗ ಅನ್ನಿಸ್ತೈತಿ. ಇಂಥವನ್ನ ನಾನು ಮದುವೆ ಆಗೋಕೆ ಒಪ್ಕೊಂಡ, ಇಂಥವನ್ನ ನಾನು ಹಿಂಗೆ ಒಪ್ಕೊಂಡೆ ಅಂತ ಅನಿಸುತ್ತೆ ನನಗೆ. ನೋಡೋಣ ಅದೇನು ಹೇಳ್ತಾಳೆ ಅಂತ ನೋಡ್ತೀನಿ. ಮಾತಾಡಿಸ್ಬಾರ್ದು ಕಣ. ಅವ್ರ ಅಕ್ಕಯ್ಯನ ಮಾತಾಡಿಸ್ಕೊಡ್ದು, ಅವ್ರ ಅಕ್ಕಯ್ಯರ ಮಂತಕ್ಕೆ ಹೋಗ್ಕೊಡ್ದು. ನಾವು ಬೇಡ ಅಂದರ ಮಂತಕ್ಕೆ ಹೋಗ್ಕೊಡ್ದು ಅಂತ ಹೇಳೋಳಿಗೆ. ಅಷ್ಟೇನೆ. ಯಾಕೆ ಹೋಗ್ಬೇಕು? ನಿಮ್ಮ ಅಕ್ಕಯ್ಯರ ಮಂತಕ್ಕೆ ಮಾತ್ರ ನೀನು ಹೋಗ್ಕೊಡ್ದು ಅಂತನ್ನು. ನಾನು ಹೇಳ್ದಂಗೆ ಕೇಳು ಸುಮ್ಮನೆ. ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳು. ಮಾತಾಡಿಸ್ಕೊಡ್ದು ಅವಳು. ಯಾಕೆ ಮಾತಾಡಿಸ್ಬೇಕು? ಆಗಲ್ಲ ಅಮ್ಮಂಗಿದ್ಲು ಅವಳು. ಇಲ್ಲೋ ತಂದಿಕ್ತಾರೆ. ಗಂಡ ಹೆಂಡತಿ ಮಧ್ಯೆ, ನಮ್ಮ ಮಧ್ಯೆ ಎಲ್ಲ ಜಗಳ ತಂದಿಕ್ತಾರೆ. ಇವಾಗ ಅದಕ್ಕೆ ಮತ್ತೆ ಅವಳು ನನ್ನ ಹತ್ರ ಹಿಂಗೆಲ್ಲ ಮಾತಾಡೋದು. ಇಲ್ಲಾಂದ್ರೆ ಅವಳು ಮಾತಾಡ್ತಿರ್ಲಿಲ್ಲ. ಎದ್ರಕಮ್ಮಳು, ಕರಿಯಮ್ಮಕ್ಕ ಏನನ್ನುತ್ತೋ ಅಂತ ಎದ್ರಕಮ್ಮಳು. ಇವಳು ಅವ್ರನ್ನೆಲ್ಲ ಮಾತಾಡಿಸ್ತಾ ಇರೋದಕ್ಕೆ ಕಣೋ ಹಿಂಗೆಲ್ಲ ಮಾಡ್ತಾ ಇರೋದು. ಅದಕ್ಕೇನೆ ಫಸ್ಟು ಇವ್ರಿಗೆ ಸರಿಯಾಗಿ ಹೇಳ್ಬಿಡು. ಮಾತಾಡಿಸ್ಬೇಡ ನಿಮ್ಮ ಅಕ್ಕ ಇನ್ನ ಅಂತ. ಮಾತಾಡಿಸ್ತಿರ್ಲಿಲ್ವಲ್ಲ, ಅವ್ರ ಅಕ್ಕ ಹಿಂಗೆ ಕಂಡ್ರೆ ಆಗ್ತಾ ಇರ್ಲಿಲ್ಲಪ್ಪ. ಹಂಗೆ ನಾನು ಯಾತಕ್ಕೆ ಮಾತಾಡಿಸ್ತೀನಿ? ಅವ್ರ ಕಣ್ಣೆದ್ರಿಗೆ ನಾನು ಚೆನ್ನಾಗಿರ್ಬೇಕು, ಅವ್ರ ಕಣ್ಣೆದ್ರಿಗೆ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಿದ್ದವಳು ಸಡನ್ನಾಗಿ ಅದು ಹೆಂಗೆ ಈ ರೀತಿ ಬದಲಾಗೋದಕ್ಕೆ ಸಾಧ್ಯ? ಯಾಕೆ ಈ ಥರ ಅವಳು ಬದಲಾದ್ಲು ನಮ್ಮ ತನ್ವಿ? ನನ್ನ ಫೋನ್ನಾಗ ನೋಡಿದ್ಲಲ್ಲ, ಅವಾಗಿಂದ ಆ ಥರ ಮಾಡ್ತಾವಳೆ. ಅದಕ್ಕೇ ನೀನು ಸರಿಯಾಗಿ ಭಯ ಇಕ್ಕವಳಿಗೆ. ನಿನ್ನ ಕಂಡ್ರೆ ಎದ್ರಕೋಬೇಕು ಕಣೋ. ಗಂಡ ಅಂದರೆ ಭಯ ಇರಬೇಕು. ಅವಳಿಗೆ ಹಂಗೆ ಭಯ ಇಕ್ಕೋ ಹೇಳ್ತೀನಿ. ನಾನು ಹೋಗೋದೆ ನಮ್ಮ ಅಕ್ಕ ಇನ್ನೊಂದು ಮಾತಾಡ್ಸೋದೆ ನಮ್ಮ ಅಕ್ಕ ತಂಗಿರ್ತಾಗ ನಾನು ಎಲ್ಲರ ತಗೋ ಚೆನ್ನಾಗಿರ್ತೀನಿ. ಎಲ್ಲರ ಹತ್ರ ನಾನು ಚೆನ್ನಾಗಿರ್ತೀನಿ. ನಾನು ಇವಾಗ ಶರತ್ ಭುವನ್ ಎಲ್ಲರನ್ನೂ ಮಾತಾಡಿಸ್ತೀನಿ ನಾನು. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ನಾನು ಹೇಳಲಿಲ್ವಾ? ನಾನು ನಿನ್ನೆನೇ ಹೇಳಿದ್ದೀನಿ ನಮ್ಮ ಅಕ್ಕ ಹೇಳ್ದಂಗೆ ಕೇಳು ಅಂತ ಹೇಳಿದ್ರು ಇದ್ಯಾಕೆ ಈ ಥರ ಮಾತಾಡ್ತಾ ಇದೆಯಾ ತನ್ವಿ? ನಮ್ಮ ಅಕ್ಕ ಹೇಳಿದ್ದು ಕೇಳು, ಸುಮ್ಮನೆ ಎಷ್ಟರ ಮಾತಾಡ್ಬೇಡ. ಏನಕ್ಕೆ ಮಾತಾಡ್ತೀಯ ನೀನು? ಏನಕ್ಕೆ ಹಂಗೆ ಮಾತಾಡ್ತಾ ಇದೀಯ ನೀನು? ಏನಕ್ಕೆ ಮಾತಾಡ್ತಾ ಇದೀಯ ಅಂತಂದ್ರೆ ನೀನು ಮಾಡಿರೋ ಇದಕ್ಕೆ ಅಲ್ಲ. ನೀವು ನನಗೆ ಎಷ್ಟು ಮೋಸ ಮಾಡ್ಬಿಟ್ಟು ಇವತ್ತು ಮದುವೆ ಆದ್ರಿ. ಏನೈತೆ ನಿನ್ನ ಹತ್ರ? ನಾನು ಹಂಗೆ ಹಿಂಗೆ, ನಾನು ಆ ಥರ ದುಡಿತೀನಿ, ಹಿಂಗೆ ದುಡಿತೀನಿ, ನಾನು ಆ ಕೆಲಸ ಈ ಕೆಲಸ ಹಂಗೆ ದುಡಿತೀನಿ ಹಿಂಗೆ ದುಡಿತೀನಿ ಅಂತ ಹೇಳಿ ದೊಡ್ಡದಾಗ ಏನೋ ಕೊಚ್ಕೊಂತಾ ಇದ್ದೆ. ಈಗ ನೋಡು ಎಂಥದ್ದು ಇಲ್ಲ, ದುಡ್ದಾಕ ಯೋಗ್ಯತೆ ಇಲ್ಲ. ಇವಳನ್ನ ಬೇರೆ ಕರ್ಕೊಂಬಂದು ಮನೆಗೆ ಇಕ್ಕೊಂಡಿರೋ ನಿಮ್ಮ ಅಕ್ಕಯ್ಯನ. ಇವಳು ಇರಬೇಕು, ಇಲ್ಲ ನಾನು ಇರ್ಬೇಕು ಮನೆಗೆ. ಇವಳನ್ನ ಕಳ್ಸ ಆಚೆ ಹೇಳ್ತೀನಿ. ಇವಳು ಇಲ್ಲಿ ಇರಬಾರ್ದು ಇವಳ ಮನೆಯಾಗೆ. ನಡಿ ಆಚೆ. ತನ್ವಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನಿದ್ದು ಬಿಡು. ನಮ್ಮ ಅಕ್ಕಯ್ಯ ಇದ್ರೇನೆ ಈ ಮನೆಯಾಗ ಒಂದು ಬೆಲೆ. ನಿನಗೆ ಆಗಲಿ ನನಗೆ ಆಗಲಿ. ಸುಮ್ಮನೆ ಅವಳು ನಿಮ್ಮ ಅಕ್ಕನ ಮಾತು ಕೇಳ್ಕೊಬಿಟ್ಟು ನೀನು ಇಲ್ಲದ್ದೆಲ್ಲ ಮಾತಾಡ್ಬೇಡ. ನಿಮ್ಮ ಅಕ್ಕನ ಮನೆ ಹತ್ರ ಹೋಗ್ಕೊಡ್ದು, ನಿಮ್ಮ ಅಕ್ಕನ ಮಾತಾಡಿಸ್ಕೊಡ್ದು. ನಾನು ಹೇಳ್ದಂಗೆ ಕೇಳು ಅಷ್ಟೇನೆ. ಗಂಡ ಬೇಕು ಅನ್ನೋದಿದ್ರೆ ನಾನು ಹೇಳ್ದಂಗೆ ಕೇಳು. ಮಾತಾಡ್ತಾಳು ಬೈಕ್ ಬಂದಂಗೆ. ಹೇಳೋದು ಕೇಳೆ ಅಂತಂದ್ರೆ ಬೈಕ್ ಬಂದಂಗೆ ಮಾತಾಡ್ತಾಳೆ. ನಾನು ಕೇಳಲ್ಲ. ನಾನು ಯಾಕೆ ಕೇಳಬೇಕು? ನೀವು ಹೇಳ್ದಂಗೆಲ್ಲ ನಾನು ಏನಕ್ಕೆ ಕೇಳಬೇಕಂತ ನಾನು ಕೇಳಲ್ಲ. ನಾನು ಹೇಳ್ತೀನಿ, 4 ಬಾರಿಸಿದ್ರೇನೆ ಇವಳಿ ಬುದ್ಧಿ ಬರೋದು. ಇಬ್ರು ಸೇರ್ಕೊಂಡು ಮೂಲೆಕ್ಕೆ ಹಾಕೊಂಡು ಸರಿಯಾಗಿ ಜಡಿತಿದ್ರೆ ಗೊತ್ತಾಗುತ್ತೆ. ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಅಕ್ಕ. ಇಲ್ಲದ್ದೆಲ್ಲ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ಎಲ್ಲ ಇವ್ರ ಅಕ್ಕ ಏನೋ ಕಣೋ, ಅವಳನ್ನ ಕಳಿಸ್ಬೇಡ. ಇವಳನ್ನ ಯಾವುದೇ ಕಾರಣಕ್ಕಲ್ಲಿ ಕಳಿಸ್ಬೇಡ. ಎಲ್ಲರ ಅಕ್ಕನ ಪಾಠ ಹಿಂಗೆ ಆಗಿರೋದಕ್ಕೆ ಇವಳು ಹಿಂಗೆ ಕೆಟ್ಟಿರೋದು. ಹೇಳ್ದಷ್ಟು ಕೇಳು ಅಂದ್ರೆ ನಮ್ಮ ಅಕ್ಕನ ವಿರುದ್ಧನೇ ಮಾತಾಡ್ತೀಯ. ಏನಕ್ಕೆ ನೀನು ಮಾತಾಡೋದು? ಏನಕ್ಕೆ ನೀನು ಮಾತಾಡೋದು ಅಂತ? ನೀನು ಮಾತಾಡೋದಕ್ಕೆ ನೀನು ಯಾರು? ನಾನು ಹೇಳ್ದಂಗೆ ನಾವು ಕೇಳು ಅಂತ ಹೇಳ್ತಾ ಇರೋದು. ಮಾತಾಡಿಸ್ಬೇಡ ಅಂತ ಹೇಳ್ತಿದ್ರೆ ನಾನು ಮಾತಾಡಿಸ್ತೀನಿ ಅಂತ ಹೇಳ್ತಾ ಇದೀಯಾ? ಮಾತಾಡಿಸ್ಕೊಡ್ದು. ನಿಮ್ಮ ಅಕ್ಕ ನಿನ್ನ ಆಗಲಿ
ಯಾರನ್ನೇ ಆಗಲಿ ಮಾತಾಡಿಸ್ಕೊಡ್ದು, ಯಾವನ್ನು ಮಾತಾಡಿಸ್ಕೊಡ್ದು. ಶರತ್ತು ಭುವನು ಪವನು ಯಾವನ್ನು ಮಾತಾಡ್ಸಿದ್ರೆ ಅಂದ್ರೆ ನಾನೇನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ಓ, ನಾನು ನಿನ್ನ ಕಟ್ಕೊಂಡಿರೋ ಗಂಡ ಹೇಳ್ತಾ ಇರೋದನ್ನ ಕೇಳ್ಬೇಕಷ್ಟೇಯ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಅದೆಲ್ಲ ಮಾಡಿದೀನಿ ಅಂದ್ರೆ ಸರಿ ಆಗೋದಿಲ್ಲ ನೋಡಿ, ಹೇಳಿರ್ತೀನಿ. ಓ, ಇವಳು ಬಾರ ಯಾಕೋ ಮಿತಿ ಮೀರಿಬಿಟ್ಟವಳೆ. ಇವಳು ಸರಿಯಾಗಿ ಗುದ್ಬಿಟ್ಟು ಇವಳಿಗೆ ಇಲ್ಲಣ್ಣ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅನ್ನೋ ಮೂಲೆಯಲ್ಲಿ. ಹಂಗೆ ಮಾಡ್ಬೇಕಣ್ಣ ಇವಳನ್ನ. ಓ, ಏನು ತಿಳ್ಕೊಬಿಟ್ಟವಳು ಇವಳು. ಸುಮ್ಮನೆ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಅಂತಂದ್ರೆ ಅವತರಾಡಕ್ಕೆ ಹೋಗ್ತೀಯ. ಅವತರಗಳೆಲ್ಲ ಬಿಟ್ಟು ಬಿಡ್ಬೇಕಕ್ಕ. ನೀನು ಏನಿದ್ರು ಅವತರಗಳು ಬಿಟ್ಟು ಹೇಳ್ದಂಗೆ ಕೇಳ್ಕೊಂಡು ಮುಂಚೆ ಹೆಂಗಿದ್ದ ಫಸ್ಟಿಗೆ ಹಂಗಿರೋದು ಕಲಿ. ಈ 2-3 ದಿವಸದಿಂದ ಬೋಲು ಅವತರಗಳು ಆಡ್ತಾ ಇದೆಯಾ ನೀನು? ಅಷ್ಟಿಷ್ಟು ಅವತರಗಳು ಆಡ್ತಾ ಇಲ್ಲ ನೀನು. ಏಯ್, ನಾನಂತೂ ನೀವು ಹೇಳ್ದಂಗೆ ಕೇಳಲ್ಲ. ಯಾಕೆ ಕೇಳ್ಬೇಕು? ನೀವು ಹೇಳ್ದಂಗಂತ ನಾನು ಕೇಳಲ್ಲ ಬಿಡು. ಹೆಂಗೆ ಹೊಡಿತಾ ಇದ್ದಾರೆ ತನ್ವಿಗೆ ಇಬ್ಬರು ಸೇರಿಕೊಂಡು. ಅವಳಿಗೂ ಅರ್ಥ ಆಗ್ಬೇಕು ಇವಾಗ, ಇಂಥವ್ರ ಮದುವೆ ಆಗಿದ್ದಕ್ಕೆ ನನಗೆ ಎಂಥ ಪರಿಸ್ಥಿತಿ ಬಂತು ಅಂತ. ನಿಜವಾಗ್ಲು ನನಗೆ ನೋಡಿದ್ರೆ ತುಂಬ ಬೇಜಾರಾಗ್ತೈತೆ. ತಾನೇ ನೋಡೋಣ ಏನೆಲ್ಲ ಮಾಡ್ತಾರೆ ಅಂತೇಳಿ. ಇವ್ರಿಗೆ ಸರಿಯಾಗಿ ಮಾಡಬೇಕು. ಏನು ನನ್ನ ತಂಗಿ ಬಿಟ್ಟು ಸಿಕ್ಕವಳೆ, ಹೆಂಗಿದ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ನಾವೇನಂದ್ರು ಅನ್ನಿಸ್ಕೊಂತಾಳೆ, ನಾವು ಹೆಂಗೆ ಹೊಡೆದ್ರು ಹೊಡೆಸ್ಕೊಂತಾಳೆ ಅಂತ ತಿಳ್ಕೊಬಿಟ್ಟವ್ರೆ. ನನ್ನ ತಂಗಿಗೆ ನಾವು ಸಹಾಯ ಮಾಡೋದಕ್ಕೆ ಬಂದಿದ್ದೀವಿ ಅಂತಂದರೆ ಅವ್ರು ನೋಡಿ ಶಾಕ್ ಆಗಿಬಿಡ್ತಾರೆ. ತಡಿ ನೋಡೋಣ ಅದೆಲ್ಲ ಏನು ಮಾತಾಡ್ತಾರೆ ಅಂತೇಳಿ. ಯಾರೋ ಬಂದಂಗಾಯ್ತು ನೋಡ, ಯಾರಂತ? ಓ, ಇವ್ರ ಅಕ್ಕ ಬಂದೈತೆ. ನೀವ್ಯಾಕೆ ನಮ್ಮ ಮನೆಗೆ ಬಂದ್ರಿ? ನಮ್ಮ ಮನೆಗೆ ಬರಬೇಡಿ ನೀವು. ಮನುಷ್ಯ ನೀವು ಆ ಥರ ಹೊಡಿತಾ ಇದ್ರಲ್ಲ ಅವಳಿಗೆ, ಸ್ವಲ್ಪನಾದ್ರೂ ನಿಮ್ಗೇನು ಅನ್ಸೋದಿಲ್ವಾ? ಇಬ್ರು ಸೇರ್ಕೊಂಡು ನಂಗೆ ಹೊಡಿತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ? ಏಯ್, ನೀನು ಯಾರೇ? ಇಲ್ಲಿ ಯಾಕೆ ಕೇಳೋದಕ್ಕೆ ಬಂದಿದ್ಯಾ ನೀನು? ನೀನು ಯಾರು? ಇಲ್ಲಿ ಏನು ಕೇಳಕ್ಕೆ ಬಂದಿದ್ಯಾ? ನಿನಗೇನು ಅಧಿಕಾರ ಐತೆ ನಮ್ಮ ಮನೆಗೆ ಬರೋ ಅಂಥದ್ದೇನು? ನೀನು ನಮ್ಮ ಮನೆ ಒಳಗಡೆ ಕಾಲಿಡ್ಬೇಡ. ನಡೀರಿ ಆಚೆ, ನಡೀರಿ. ನಮ್ಮ ಮನೆ ಒಳಗಡೆ ಬರಬೇಡಿ ನೀವು. ನಮ್ಮ ಮನೆ ಒಳಗಡೆ ಏನಕ್ಕೆ ಬರ್ತಾ ಇದ್ದೀರಾ ನೀವು? ಇದೊಳ್ಳೆ ಚೆನ್ನಾಗೈತಲ್ಲ. ನಮ್ಮ ಮನೆ ಒಳಗೆ ಏನಕ್ಕೆ ಬಂದ್ರಿ ನೀವು? ನೋಡ್ಕೊಂತೀನಿ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ನನ್ನ ತಂಗಿನ ಮದುವೆ ಆದಲ್ಲೋ. ಇನ್ನು ಮಾತಾಡ್ತಾನೆ, ಮುಚ್ಚೋ ಬಾಯಿ. ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ನೀನೇನಿದ್ರು ನ್ಯಾಯ ರೀತಿಯಿಂದ ಇರೋದು ಕಲಿ, ಇಲ್ಲ ಅಂದ್ರೆ ನಿನಗೇನಿಲ್ಲ. ಯಾಕೆ ಹೊಡಿಯೋದು ನೀನು ಅವಳಿಗೆ? ಯಾಕೆ ಹೊಡಿಯೋದು? ಪಾಪ ಆ ಹುಡುಗಿ ಏನು ಮಾಡೈತೆ? ಏನೋ ನಿನ್ನ ನಂಬಿ ಮದುವೆ ಆಗಿದ್ದಕ್ಕೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇರಬೇಕು. ಹಿಂಗಲ್ಲ ಮಾಡೋದು. ನೀವಿಬ್ರು ಅವ್ರ ಅಪ್ಪನ ಹತ್ರನೇ ಬಾಸಕೊಂಡು ತಿಂತಾ ಇದ್ದೀರಾ, ಎಲ್ಲ ಗೊತ್ತೈತೆ. ನನಗೆಲ್ಲ ಗೊತ್ತಿರೋಂಥ ವಿಚಾರನೇ ಅವ್ರ ಅಪ್ಪ ಕೊಡ್ಸಿರೋಂಥ ರೇಷನ್ನು ಎಲ್ಲ ತಗೊಂಬಂದು ನೀವು ತಿಂತಾ ಇರೋದು ಎಲ್ಲ ನನಗೆ ಗೊತ್ತೈತೆ. ಮತ್ತೆ ನಮ್ಮ ಅಪ್ಪನ ಹತ್ರ ಎಲ್ಲ ರೇಷನ್ ಕೊಡಿಸ್ಕೊಂಡು ಎಲ್ಲ ತಿಂದ್ಕೊಂಡು ನಮ್ಮ ದುಡ್ಡಲ್ಲೇ ತಿಂದ್ಕೊಂಡು ನಮ್ಮ ತನ್ವಿಗೆ ಹೊಡಿತಾ ಇದ್ದೀರಾ ನೀವೇನು ಕೊಡಿಬೇಕು ನೀವು? ಹಿಂಗಂದ್ರು ನಾವು ಎಷ್ಟೇ ಜಗಳ ಆಡಿರ್ಬೋದು, ಏನೋ ಬರೋದು ಅಕ್ಕ ತಂಗಿಯವ್ರು ಅಣ್ಣ ತಮ್ಮಗಳು ಅನ್ನೋದ್ರ ಮನಸ್ತಾಪ ಎಲ್ಲ ಬರೋದು ಸಹಜ. ಏನಕ್ಕೆ ನೀವು ಹೊಡಿತಾ ಇರೋದು? ಅವಳಿಗೆ ಅವಳ ಮೇಲೆ ಏನಾದರೂ ಒಂದು ಕೈ ಮಾಡಿಬಿಟ್ಟಿದ್ಯಾ ಅಂತಂದ್ರೆ ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಿ, ಹೇಳಿರ್ತೀನಿ ಕರ್ಪಿ. ಓ, ಈಗ ಬಂದವಳೆ. ತಂಗಿ ಅಕ್ಕಯ್ಯ ಅಂತ ಈಗಪ್ಪ ಎಲ್ಲ ಜೊತೆಯಾಗಿ. ಅಲ್ಲ, ನೀವು ನಮ್ಮ ಮನೆ ಒಳಗೆ ಬರೋ ಅಂತ ಇದ್ದೇನಿಲ್ಲ. ನಮ್ಮ ಮನೆ ಒಳಗೆ ಬರಬೇಡಿ ನೀವು. ಎಲ್ಲ ಐತೆ ಮನೆ? ಇದು ನನ್ನ ತಂಗಿ ಮನೆ ಕಣೆ. ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಇವಳ್ದೆಲ್ಲ ಆಯ್ತಾ ಮನೆ? ಇವಳು ಹಂಗೆ ಬಾಡಿಗೆ ಕೊಟ್ಟಿದ್ಲು. ಎಲ್ಲ ನಮ್ಮ ದುಡ್ಡೆ. ನಾನು ಕೊಟ್ಟಿರೋ ದುಡ್ಡನಾಗೆ ಬಾಡಿಗೆ ಕೊಡೋದು, ನಮ್ಮ ಅಪ್ಪ ಕೊಡ್ಸಿರೋ ರೇಷನ್ ಎಲ್ಲ ತಗೊಂಬಂದಿರೋದು ಎಲ್ಲ ಗೊತ್ತಾಯ್ತು ನನಗೆ. ಇವಳ್ದೆಲ್ಲ ಆಯ್ತು ಮನೆ. ಹೋಗಿ ನಿನ್ನ ಗಂಡನ ಮನೆಗೆ ಇರೋಗು ನೀನು. ಗಂಡಂತ ನಾವೇ ಕಾಪುರ ಮಾಡ್ಕೊಂಡು ಇರೋಕ್ಕಾಗ್ದಲೇನೆ ಇಂಥ ಕೆಲಸ ಮಾಡ್ಕೊಂಡು ಬಂದು ನನ್ನ ಮನೆಗೆ ಸೇರ್ಕೊಂಡಿದ್ಯಲ್ಲ, ನಾಚಿಕೋದಿಲ್ವ ನಿನಗೆ? ನಿಂದಂತೆ ಮನೆ, ನಿಂದೆಲ್ಲ ಐತೆ ಮನೆ, ನಡಿ ಆಚೆ. ಏಯ್ ತನ್ವಿ, ಹಾಗೆಲ್ಲ ಮಾತಾಡಬೇಡ ಅಕ್ಕ. ನೀವು ಮಾತಾಡಬೇಡಿ. ನಿಮಗೆ ಮಾತಾಡೋಂಥ ಅಧಿಕಾರ ಇಲ್ಲ ನಿಮಗೆ. ಅಧಿಕಾರ ಇಲ್ಲ? ಐತೆ ಕಣೋ. ನನ್ನ ತಂಗಿ ನೋಡಿದ್ರೆ ಬಡಿದ್ರೆ ಕೇಳೋಂಥ ಅಧಿಕಾರ ಐತೆ. ಏನಕ್ಕಿಲ್ಲ ಅಂತ ಹೇಳ್ತಾ ಇದೆಯಾ? ಅಧಿಕಾರ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು. ಅಧಿಕಾರ ಇರೋದಕ್ಕೆ ನಾನು ಕೇಳೋದಕ್ಕೆ ಬಂದಿರೋದು. ನಾನು ನನ್ನ ಗಂಡ ಇವತ್ತು ನಾನು ನನ್ನ ತಂಗಿ ಮಾತಾಡ್ತಾ ಇರೋದು ನೋಡ್ಬಿಟ್ಟು ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ನಿನಗೆ ಇಲ್ಲದೆಲ್ಲ ತಾರ ತೆಗಡಿ ತಂದಿಕ್ತಾಳೆ ಅನ್ನೋದು ಗೊತ್ತು. ನನ್ನ ತಂಗಿಗೆ ಏನಾದರೂ ಒಂದು ಮಾಡ್ತಾರೆ ಇವರು ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೇ ನಾವು ಹಿಂದೆನೇ ಬಂದಿದ್ದು. ಬಾರಪ್ಪ ಹೋಗೋಣ, ನನ್ನ ತಂಗಿಗೆ ಇವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತೇಳಿ ನಾನು ಅದಕ್ಕೆ ನನ್ನ ಗಂಡನ ಕರ್ಕೊಂಬಂದ್ಬಿಟ್ಟಿದ್ದು. ನೋಡು, ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ನನ್ನ ತಂಗಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಏನು ಅನ್ಕೊಂಡಿದ್ದೀರಾ ನೀವು? ಏನು ಅನ್ಕೊಂಡಿದ್ದೀರಾ ಅಂತ? ಹೋಗೆ ಇಲ್ಲಿಂದಾನೆ, ಸುಮ್ಮನೆ ಹೋಗೋದು ಕಲಿಬೇಕು. ಮಾತಾಡ್ತೀಯಾ? ಏನಕ್ಕೆ ಮಾತಾಡ್ತೀಯ ನೀನು? ನನ್ನ ತಂಗಿಗೆ ಇವ್ರೇನಾದರೂ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಅದಕ್ಕೆ ಬರ್ರಿ ಭೂವಿತ್ತು ಹೋಗೋಣ, ನಮ್ಮ ತನ್ವಿ ಸಹಾಯ ಮಾಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಅವಳ ಜೀವನ ಹಾಳಾಗ್ಬಿಡ್ತು. ಮತ್ತು ಅವಳು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಏನಾದರೂ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಅವಳಿಗೆ ಹೆಲ್ಪ್ ಮಾಡೋದಕ್ಕಂತೇಳಿ ನನ್ನ ಗಂಡನ ಕರ್ಕೊಂಬಂದೆ. ನೋಡಿ, ಇವರಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ನನ್ನ ತಂಗಿಗೆ ಸಪೋರ್ಟ್ ಮಾಡಿಬಿಟ್ಟು ನಾನು ನನ್ನ ಗಂಡ ಸಪೋರ್ಟ್ ಮಾಡ್ತೀವಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.